ನಾವು ಇಲ್ಲಿ ನಮ್ಮ ತಂದೆ ತಾತನ ಕಾಲದಿಂದ ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಕಟ್ಕೊಂಡು ಬದುಕೊಂಡು ಬಂದಿರೋರು. ಇಲ್ಲಿ ನಮಗೆ ದೇವರು ಕರುಣಿಸಿರೋದೇನಪ್ಪ ಅಂತಂದರೆ ದಳವಾಯಿ ಕೆರೆ ಅಂತ ಹೇಳ್ಬಿಟ್ಟು ನೀರಾವರಿ ಜಮೀನಿದು. ಇಲ್ಲಿ ಬೆಟ್ಟ ತಪ್ಪಲ ಇರೋದ್ರಿಂದ ಬೆಟ್ಟದಿಂದ ಎಲ್ಲ ನೀರು ಬರುತ್ತೆ. ವರ್ಣಾಚಲ ಬಿಟ್ಟಾಗ ವರ್ಣಾಚಲನಿಂದ ನೀರು ಬರುತ್ತೆ. ಎಲ್ಲ ಸೇರಿ 3 ಕಡೆಯಿಂದನೂ 365 ದಿನ 24 ಗಂಟೆ ನೀರಿರೋಂಥ ಜಾಗ ಸಂಬಳ. ಈ ಜಾಗದಲ್ಲಿ ನಾವು ಬದುಕು ಕಟ್ಕೊಂಡು ಹಸುಗಳು ಒಂದು 500-600 ಹಸುಗಳು ಕಟ್ಕೊಂಡಿದ್ದೀವಿ ಊರಲ್ಲಿ. ಒಂದು 800-900 ತೆಂಗಿನ ಮರಗಳಿದೆ. ಒಂದು 15-20 ಎಕರೆ ಭತ್ತ ಬೆಳೀತಿದ್ದೀವಿ ಸ್ವಾಮಿ. ಬೆಳೆದು 4 ಜನಕ್ಕೆ ಊಟ ಹಾಕ್ತಿದ್ದೀವಿ, ಹಾಲು ಕೊಡ್ತಾಯಿದ್ದೀವಿ, ಮತ್ತು ತೆಂಗಿಂದು ಫಸಲು ಕೊಡ್ತಾಯಿದ್ದೀವಿ. ಈ ಜಾಗಕ್ಕೆ ಇವತ್ತು ಏಕಾಏಕಿ ಸರ್ಕಾರದವರು ಯಾವುದೇ ಪರಿಶೀಲನೆ ಮಾಡ್ದೇ ಈ ಭೂಮಿ ಇದಕ್ಕೆ ಕಟ್ಟಡ ಕಟ್ಟಬೇಕು ಅಂತ ಹೇಳಿಬಿಟ್ಟು ಒಂದು ನಿಮ್ಹಾನ್ಸ್ ಮಾದರಿಯ ವೈದ್ಯಕೀಯ ಹಾಸ್ಪಿಟ್ಲ್ ಕಟ್ಟಬೇಕು ಅಂದ್ಬಿಟ್ಟು ಬಂದಿದ್ದಾರೆ ಸ್ವಾಮಿ. ಬಂದಿರೋ ತಕ್ಕನಾಗಿ ಇಲ್ಲಿರೋ ಯಾವುದೇ ರೈತರಿಗೂ ಏನೇ ಮಾಹಿತಿ ಕೊಡ್ದೇ ಒಳಗಿಂದೊಳಗೇ ಅವರ ಅಧಿಕಾರಿ ಚೇಂಬರ್ಲಿ ಕೂತ್ಕೊಂಡು ಇಲ್ಲಿ ಏನು ಬೆಳೀತಾವ್ರೆ, ಏನಿದೆ ಇದು ಕಟ್ಟಡ ಕಟ್ಟಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅಂತ ಒಂದು ಚೂರು ಪರಿಶೀಲನೆ ಮಾಡ್ದೇ ಅವರ ಸ್ವಂತ ಇದರಿಂದ ಕೇಳ್ಕೊಂಡಿದ್ದು ಈಗ ಇವತ್ತು ಇದನ್ನು ಮಂಜೂರು ಮಾಡಿದ್ದಾರೆ ಸ್ವಾಮಿ. ಬಟ್ ಏನಾಗಿದೆ ಅಂದರೆ ಹಿಂದೆ ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಉಳುಮೆ ಮಾಡ್ಕೊಬರ್ಬೇಕಾದ್ರೆ ನಾವು ಅರ್ಜಿಗಳನ್ನ ಹಾಕಿ ಬಂದಿದ್ದೀವಿ ಸರ್ಕಾರಕ್ಕೆ. ಅವು ಹಾಕಿದಾಗ್ಲೂ ಸುಧಾ ನಮಗೆ ಬಗರುಕು ಆರ್.ಟಿ.ಸಿ ಅಂತ ಅಂದ್ಬಿಟ್ಟು ಹಂಗಾಮಿ ಆರ್.ಟಿ.ಸಿನೂ ಕೊಡ್ತಾರೆ ಒಂದು ಸ್ವಲ್ಪ ಜನಕ್ಕೆ ಹಿಡುವಳಿ ಜಾಗದಲ್ಲಿ. ಹಂಗಾಮಿ ಆರ್.ಟಿ.ಸಿ ಕೊಟ್ಟು ನಮಗೆ ಕಾಯಂ ಖಾತೆದಾರು ಮಾಡಲ್ಲ ನಮ್ಮನ್ನ. ಅದಾದ ನಂತರದಲ್ಲಿ ನಾವು ಅವತ್ತಿನ ಇವತ್ತು ಗಂಟೆ ದುಡಿಮೆ ಮಾಡ್ಕೊ ಬಂದ್ರೂ ಇವತ್ತು ಜನಗಳು ನಾವು ನೆಮ್ಮದಿಯಾಗಿ ಬಿಡೋಕೆ ಬರ್ತಾಯಿಲ್ಲ. ನಾವು ದುಡ್ದು ನಾವು ತಿಂದು ನಾವು 4 ಜನಕ್ಕೆ ಊಟ ಹಾಕ್ಬೇಕು ಅನ್ನೋದು ನಮ್ಮ ಭಾವನೆ ಇರೋದು. ಈ ಕಟ್ಟಡ ಕಟ್ಟಕ್ಕೆ ಸೂಕ್ತವಾಗಿದ್ದಿದ್ರೆ ದಯವಿಟ್ಟು ನಮ್ದು ಸಹಕಾರ ಇರೋದು. ಅದು ಒಳ್ಳೆ ಪ್ರಾಜೆಕ್ಟ್ ನಾವು ಇಲ್ಲ ಅಂತ ಹೇಳ್ತಿಲ್ಲ. 100 ಬಂಜರು ಭೂಮಿಗಳಿದೆ, ಬೀಳು ಭೂಮಿಗಳಿದೆ, ಮುಳ್ಳು ಗಿಡಗಳಿರೋ ಜಾಗಗಳಿದೆ. ಅಲ್ಲಿ ಕಟ್ಟೋದ್ರಿಂದ 4 ಜನಕ್ಕೆ ಉದ್ಯೋಗ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ ಆ ಜಾಗ. ಬಟ್ ಇಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತಿರೋಂಥ ಜಾಗ ಇದು. ಇಲ್ಲಿಗೆ ಬಂದು ಇವತ್ತು ನಾವು ಕಟ್ಟಡ ಕಟ್ತೀವಿ, ನಾವು ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು 500-600 ತೆಂಗಿನ ಮರಗಳನ್ನ ಮಾರಣ ಹೋಮ ಮಾಡಿ ಲಕ್ಷಾಂತರ ಅಂತಂದರೆ ಲಕ್ಷಾಂತರ ಜನ ಊಟ ಮಾಡೋಂಥ 100 ಮೂಟೆ ಭತ್ತ ಬೆಳೆಯೋಂಥ ಮೂಟೆ ಭತ್ತ ಬೆಳೆಯೋ ಜಾಗನೆಲ್ಲನೂ ಹಾಳು ಮಾಡಿ ಒಂದು 500-600 ಹಸುಗಳು ಉಲ್ಮೇದು ಹಾಲು ಕೊಡುವಂಥದ್ದು, ಮಕ್ಕಳಿಗೆ ಮರಿಗೆಲ್ಲ ಹಾಲು ಸಿಗುತ್ತೆ. ಇವತ್ತು ಇಂಥ ಜಾಗಗಳೆಲ್ಲನೂ ಇವರು ನೀರಾವರಿ 24 ಗಂಟೆ ನೀರು ತುಂಬ ಈ ಥರ ನೀರಾವರಿಲಿ ಕಟ್ಟಡ ಕಟ್ಟಿದ್ರೆ ನಾಳೆ ದಿನದಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುತ್ತೆ. ಮತ್ತು ಈ ಕಟ್ಟಡ ಕಟ್ಟೋದು ನಾಳೆ ದಿನ ಭದ್ರಾಗಿರ್ತದೆ, ಇದು ವ್ಯವಸ್ಥೆ ಕಟ್ಟಡ ಉಳ್ಕತ್ತದೆ ಅನ್ನೋದು ನಮಗೆ ಇದಿಲ್ಲ. ಮತ್ತು ಇಲ್ಲಿ ಜನ ಕಟ್ಕೊಂಡಿರೋ ರೈತರಿಗೆ ಯಾವುದೇ ರೀತಿ ಮಾಹಿತಿ ಕೊಡ್ತಾರೆ. ಇವರು ಏಕಾಏಕಿ ನಮಗೆ ಇದನ್ನು ಮಂಜೂರು ಮಾಡಿರೋದು ತುಂಬ ಶೋಚನೀಯ ಇದು.